ಎಲ್ರಿಗೂ ನಮಸ್ಕಾರ. ನಾನು ಹರ್ಷಿತಾ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸಿ ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಈ ಒಂದು ವಿಡಿಯೋದಲ್ಲಿ ಗೃಹಲಕ್ಷ್ಮಿ ಯೋಜನಾ ಹಣಕ್ಕೆ ಸಂಬಂಧಪಟ್ಟ ವಿಷಯದ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಆಲ್ರೆಡಿ ನಿಮಗೆ ಟೈಟಲು ತಮ್ಲೈನ್ ನೋಡಿ ಗೊತ್ತಾಗಿರುತ್ತೆ. ಪ್ರತಿದಿನವೂ ಕೂಡ ಕಮೆಂಟ್ ಮಾಡ್ತಾನೆ ಇದ್ದಾರೆ, 19ನೇ ಕಂತಿನ ಹಣ ಯಾವಾಗ ಬರುತ್ತೆ ಅಂತ ಹೇಳ್ಬಿಟ್ಟು ಫಲಾನುಭವಿಗಳು ಪಾಪ ವೆಯ್ಟ್ ಮಾಡ್ತಾನೆ ಇದ್ದಾರೆ. ಆದರೆ ಹಣ ಮಾತ್ರ ಸರ್ಕಾರದಿಂದ ಬಿಡುಗಡೆ ಆಗ್ತಾನೆ ಇಲ್ಲ. ಯಾವಾಗ ಬಿಡುಗಡೆ ಆಗುತ್ತೆ, ಇದ್ರ ಬಗ್ಗೆ ಏನು ಲೇಟೆಸ್ಟಾಗಿ ಅಪ್ಡೇಟ್ ಬಂದಿದೆ ಅಂತ ಹೇಳ್ಬಿಟ್ಟು ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾದಂಥ ಮಾಹಿತಿನ ತಿಳಿಸ್ಕೊಡ್ತಾ ಇದ್ದೀನಿ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಹಾಗೆ ನೀವೇನಾದರೂ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ, ಹೊಸದಾಗಿ ಏನಾದರೂ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಅಂದರೆ ಪ್ಲೀಸ್ ಹರ್ಷಿತಾ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಗೃಹಲಕ್ಷ್ಮಿ ಯೋಜನಾ 19ನೇ ಕಂತಿನ ಹಣಕ್ಕೋಸ್ಕರ ಫಲಾನುಭವಿ ಆಲ್ಮೋಸ್ಟ್ ಒಂದು 2 ಮಂತ್ಸಿಂದನೂ ಕೂಡ ವೆಯ್ಟ್ ಮಾಡ್ತಾನೆ ಇದ್ದಾರೆ. ಈ ತಿಂಗಳು ಬರುತ್ತೆ, ಇವತ್ತು ಬರುತ್ತೆ, ಈ ವಾರ ಬರುತ್ತೆ, ಈ ಡೇಟಿಗೆ ಬರುತ್ತೆ ಅಂತ ಕೇಳ್ತಾನೆ ಇದ್ದಾರೆ. ಯಾಕಂದರೆ 19ನೇ ಕಂತಿನ ಹಣ ಬಂದು ಫೆಬ್ರವರಿ ತಿಂಗಳದು, ಈ ತಿಂಗಳು ಬಂದು ಮೇ ತಿಂಗಳು. ಫೆಬ್ರವರಿ, ಮಾರ್ಚ್, ಏಪ್ರಿಲ್, ಮೇ 4 ತಿಂಗಳಾಗೋಯ್ತು. ಕೆಲವೊಂದಿಷ್ಟು ಜನರಿಗೆ 19ನೇ ಕಂತಿನ ಹಣದಿಂದ ಬರಬೇಕು, ಇನ್ನು ಕೆಲವೊಂದಿಷ್ಟು ಜನರಿಗೆ 18ನೇ ಕಂತಿನ ಹಣದಿಂದ ಬರಬೇಕು. ಅವರಿಗೆಲ್ಲ ಜನವರಿಯಿಂದ ಬರಬೇಕು. ಅವರಿಗೆಲ್ಲ ಆಲ್ಮೋಸ್ಟ್ 5 ತಿಂಗಳಾಗೋದಕ್ಕೆ ಬಂತು. ಗೃಹಲಕ್ಷ್ಮಿ ಯೋಜನಾ ಹಣನೇ ಬಂದಿಲ್ಲ. ಪ್ರತಿದಿನವೂ ಕೂಡ ಕಮೆಂಟ್ ಮಾಡ್ತಾರೆ, ಯಾವಾಗ ಬರುತ್ತೆ, ಯಾವಾಗ ಬಿಡುಗಡೆ ಆಗುತ್ತೆ, ನಮ್ಗೆ ಇನ್ನೂ ಕೂಡ ಬಂದಿಲ್ಲ ಅಂತ ಹೇಳ್ಬಿಟ್ಟು ಈ ರೀತಿ ಕೇಳ್ತಾನೆ ಇರ್ತಾರೆ. ಬಟ್ ಇಲ್ಲಿ ಜನಗಳ ಅಭಿಪ್ರಾಯ, ಕೆಲವೊಂದಿಷ್ಟು ಜನಗಳು ಹೇಳ್ತಾ ಇದ್ದಾರೆ, ಸರ್ಕಾರದ ಬಳಿ ಹಣ ಇಲ್ಲ, ಇನ್ನೂ 3-4 ತಿಂಗಳು ಗೃಹಲಕ್ಷ್ಮಿ ಯೋಜನಾ ಹಣ ನಿಮಗೆ ಸಿಗೋದಿಲ್ಲ ಅಂತ ಹೇಳ್ಬಿಟ್ಟು ತಿಳಿಸ್ತಾ ಇದ್ದಾರೆ. ಸರ್ಕಾರನೂ ಕೂಡ ಈ ರೀತಿ ನೆಗ್ಲೆಕ್ಟ್ ಮಾಡ್ತಾ ಇರೋದು ನೋಡಿದರೆ ನಿಜ ಅನಿಸುತ್ತೆ. ಯಾಕಂದರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮು ಹೋದ ತಿಂಗಳಲ್ಲಿ ಹೇಳಿದರು, ಆಲ್ರೆಡಿ ನಮ್ಮ ಇಲಾಖೆಗೆ ಹಣ ಬಂದಿದೆ, ನಾನು ಬಿಡುಗಡೆ ಮಾಡಿಬಿಡ್ತೀನಿ ಅಂತ ಹೇಳ್ಬಿಟ್ಟು ತಿಳಿಸಿದ್ರು. ಆದರೆ ಇವರು 18ನೇ ಕಂತಿನ ಹಣನೇ ಕೇವಲ ಒಂದು 80% ಅಷ್ಟು ಜನರಿಗೆ ಮಾತ್ರನೇ ಹಾಕಿದ್ದಾರೆ. ಇನ್ನೂ ಕೂಡ 20% ಅಷ್ಟು ಜನರಿಗೆ 18ನೇ ಕಂತಿನ ಹಣ ಬರಬೇಕು. 19ನೇ ಕಂತಿನ ಹಣನೂ ಕೂಡ ನಮ್ಮ ಇಲಾಖೆಯಲ್ಲಿ ಇದೆ ಅಂತ ಹೇಳ್ಬಿಟ್ಟು ತಿಳಿಸಿದ್ರು ಒಂದ್ಸರಿ. ಅದಾಗ 15 ದಿನಕ್ಕೆ ಮತ್ತೆ ಅಪ್ಡೇಟನ್ನು ಕೊಟ್ಟರು. ನಾನು ಆಲ್ರೆಡಿ ಸಿದ್ದರಾಮಯ್ಯ ಸರ್ ಜೊತೆ ಮಾತಾಡಿದ್ದೀನಿ, ಹಣನ ಬೇಗ ರಿಲೀಸ್ ಮಾಡ್ತಾರೆ ಅಂತ ಆಮೇಲೆ ಹೇಳಿದರು. ಇಲ್ಲಿ ನಿಜವಾಗ್ಲೂ ಹಣ ಇದೆಯೋ, ಹಣ ಇಲ್ವೋ, ಹಣ ಇಟ್ಕೊಂಡು ಈ ರೀತಿ ಮಾಡ್ತಿದ್ದಾರೆ, ಅಥವಾ ಹಣ ಇಲ್ಲದೆ ಜನಗಳನ್ನ ಬಾಯಿ ಮುಚ್ಚಕ್ಕೆ ಏನಾದರೂ ಸರ್ಕಾರ ಈ ರೀತಿ ಹೇಳ್ತಾ ಇದೆಯಾ ಅಂತ ಹೇಳ್ಬಿಟ್ಟು ನಿಜವಾಗ್ಲೂ ಡೌಟ್ ಬಂದೇ ಬರುತ್ತೆ. ತುಂಬ ಜನ ಹೇಳ್ತಾ ಇದ್ದಾರೆ. ನನಗೆ ಅಂದರೆ ನಾನು ಸುಮಾರು ಕಡೆ ವಿಚಾರಿಸಿದಾಗ ಕೆಲವೊಂದಿಷ್ಟು ಜನಗಳು ಹೇಳ್ತಾ ಇರುವಂಥದ್ದು, ಸರ್ಕಾರದ ಬಳಿ ಹಣ ಇಲ್ಲ, ಸೊ ಹಾಗಾಗಿ ಈ ರೀತಿ ಡಿಲೇ ಮಾಡ್ತಾ ಇದ್ದಾರೆ. ಇನ್ನೂ 3-4 ತಿಂಗಳು ಗೃಹಲಕ್ಷ್ಮಿ ಯೋಜನಾ ಹಣ ಸಿಗೋದಿಲ್ಲ. 3-4 ತಿಂಗಳಾದ್ಮೇಲೆ 1 ಕಂತ 2 ಕಂತ ಕೊಡ್ತಾರೆ, ಮತ್ತು ಆಮೇಲೆ ಅದೇ ರೀತಿಯಾಗಿ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಜನಗಳೇ ಇಲ್ಲಿ ಅಭಿಪ್ರಾಯನೇ ಹೇಳ್ತಾ ಇರುವಂಥದ್ದು. ಸೊ ಕೆಲವೊಂದಿಷ್ಟು ಜನರು ಹೇಳ್ತಾ ಇದ್ದಾರೆ, ಅದು ನಿಜವಾಗ್ಲೂ ಅದೇ ರೀತಿ ಆಗುತ್ತಾ, ಇನ್ನು ಮುಂದೆ ಕೊಡೋದಿಲ್ವಾ, ಏನು ಕೂಡ ಸರ್ಕಾರ ಅಪ್ಡೇಟನ್ನು ಕೊಡ್ತಾ ಇಲ್ಲ. ಮಾತ್ರ ಹಾಕ್ತೀವಿ, ಮೇ 3ನೇ ವಾರದೊಳಗಡೆ ಹಾಕ್ತೀವಿ ಅಂತ ಹೇಳಿದರು. ಹಣ ಇತ್ತು, ಆಲ್ರೆಡಿ ನಮ್ಮ ಇಲಾಖೆಗೆ ಹಣ ಬಂದಿದೆ ಅಂತ ಹೇಳಿದಾರಲ್ವ. ಹಣ ಇದ್ದರೆ ಯಾಕೆ ಇನ್ನೂ ಡೇಟನ್ನು ಮುಂದೆ ಹಾಕೊಂಡು ಹೋಗ್ತಾ ಇದ್ದಾರೆ, ಬೇಗ ಕೊಡಬೇಕಲ್ವಾ. ಸೊ ಇವ್ರು ಹೇಳ್ತಾ ಇರೋ ಪ್ರಕಾರದ ನೋಡೋದಾದರೆ ಬಹುಶಃ ಸರ್ಕಾರದ ಬಳಿ ಹಣ ಇಲ್ಲ ಅನಿಸುತ್ತೆ. ಸೊ ಹಾಗಾಗಿ ಈ ರೀತಿಯಾಗಿ ಡಿಲೇ ಮಾಡ್ತಾ ಇದ್ದಾರೆ ಅನಿಸುತ್ತೆ. ಅವ್ರು ಏನೇ ಮಾಡ್ಕೊಳ್ಳಿ, ಅವತ್ತು ಹೇಳಿದರು ನಮ್ಮ ಸರ್ಕಾರ ಬಂದರೆ ನಾವು ಕೊಡ್ತೀವಿ ಅಂತ, ಬಟ್ ಕೊಡಬೇಕು ಅಷ್ಟೇ. ಇವಾಗ ಜನಗಳು ಕೇಳ್ತಾ ಇರುವಂಥದ್ದು ಅಷ್ಟೇ, ನೀವೇನೇ ಮಾಡ್ಕೊಳ್ಳಿ, ನಮಗೆ ಹಣನ ಕರೆಕ್ಟಾಗಿ ಕೊಡಿ, ಯಾಕಂದರೆ ನಾವೆಲ್ಲ ಓಟ್ ಹಾಕಿದ್ದೀವಿ ನಿಮಗೆ, ನೀವು ಹೇಳ್ದಂಗೆ ನಾವು ಓಟ್ ಹಾಕಿದ್ದೀವಿ, ನೀವೇ ಹೇಗೆ ಹೇಳಿದ್ದೀರಾ ಆ ರೀತಿ ನಡ್ಕೊಳ್ಳಿ ಅಂತ ಹೇಳ್ಬಿಟ್ಟು ಜನಗಳು ಕೂಡ ಕೇಳ್ತಾ ಇದ್ದಾರೆ. ನೋಡೋಣ ಸರ್ಕಾರ ಈ ತಿಂಗಳಿಂದನಾದರೂ ಹಾಕ್ತಾರಾ, ಅಥವಾ ಇದೇ ರೀತಿಯಾಗಿ ಇನ್ನೂ 3-4 ತಿಂಗಳು ತಳ್ತಾ ಹೋಗ್ತಾರಾ, ಖಂಡಿತವಾಗ್ಲೂ ಗೊತ್ತಿಲ್ಲ. ಅಟ್ಲೀಸ್ಟ್ ಒಪ್ಕೋಬೇಕು, ಇವಾಗ ಸದ್ಯಕ್ಕೆ ಹಣ ಇಲ್ಲ, ನಾವಿವಾಗ ಒಂದು 2-3 ತಿಂಗಳು ಕೊಡೋಲ್ಲ ಅಂತ ಅಟ್ಲೀಸ್ಟ್ ಹಂಗಾದರೂ ಹೇಳಬೇಕು. ಅಥವಾ ಇನ್ನು ಮುಂದೆ ಕೊಡೋದಿಲ್ಲ, ನಮ್ಮ ಹತ್ರ ಹಣ ಇಲ್ಲ ಸರ್ಕಾರದ ಬಳಿ, ಸೊ ಅಟ್ಲೀಸ್ಟ್ ಈ ರೀತಿನಾದರೂ ಕೂಡ ಹೇಳಬೇಕು. ಸರ್ಕಾರ ಏನೂ ಹೇಳ್ತಾ ಇಲ್ಲ, ಕೊಡ್ತೀವಿ ಅಂತಾರೆ, ಬಟ್ ಕೊಡ್ತಾ ಇಲ್ಲ. ಗೃಹಲಕ್ಷ್ಮಿ ಯೋಜನಾ ಒಂದೇ ಈ ರೀತಿಯಾಗಿ ಆಗ್ತಾ ಇರುವಂಥದ್ದು. ಉಚಿತ ಅಕ್ಕಿ ಹಣ ಕೊಡ್ತಿದ್ರು, ಅದೇನೋ ಇವಾಗ 10 kg ಅಕ್ಕಿನೇ ಕೊಡ್ತಾ ಇದ್ದಾರೆ. ಆ 10 kg ಅಕ್ಕಿನಲ್ಲೂ ಕೂಡ ಮೋಸ, ಕೇವಲ 8 kg ಇರುತ್ತೆ, ಒಬ್ಬರಿಗೆ 7 kg ಇರುತ್ತೆ. ಸೊ ಈ ರೀತಿ ಅಲ್ಲೂ ಕೂಡ ಮೋಸ ಮಾಡ್ತಾ ಇದ್ದಾರೆ. ಸೊ ಇವಾಗ ಕರೆಕ್ಟಾಗಿ ನಡೀತಾ ಇರುವಂಥದ್ದು ಅಂತಂದರೆ ಉಚಿತ ಬಸ್ ಪ್ರಯಾಣ ಒಂದು, ಮತ್ತು ಉಚಿತ ವಿದ್ಯುತ್ ಏನು ಕೊಡ್ತಾ ಇದ್ದಾರೆ, ಅವೆರಡೂ ಯೋಜನೆಗಳು ಮಾತ್ರ ತುಂಬ ಚೆನ್ನಾಗಿ ಹೋಗ್ತಾ ಇದೆ. ಯಾಕಂತಂದರೆ ಇದು ಜನಗಳೇನು ಕೊಡುವಂಥದ್ದಲ್ಲ ಅಲ್ವಾ, ಸರ್ಕಾರನೇ ಕೊಡಬೇಕು. ಸೊ ಅಂತಂದರೆ ಇವಾಗ ಕರೆಂಟ್ ಬಿಲ್ಲು ಜನಗಳನ್ನ ಕೇಳಕ್ಕೆ ಬಂದರೆ ಫ್ರೀ ಅಂತ ಹೇಳಿದ್ರು ನಾವು ಕೊಡಲ್ಲ ಹೋಗಿ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಇನ್ನು ಬಸ್ಸಲ್ಲಿ ಓಡಾಟ ಮಾಡೋದು ಅಷ್ಟೇ, ಟಿಕೆಟಿಗೆ ದುಡ್ಡು ಕೊಡಿ ಅಂತ ಕೇಳಕ್ಕೆ ಹೋದರೆ ಫ್ರೀ ಅಂತ ಹೇಳಿದ್ರು ನಾವು ಫ್ರೀಯಾಗಿ ಓಡೋದಾದ್ರೆ ನಾವು ಕೊಡೋದಿಲ್ಲ ಅಂತಲೇ ಹೇಳ್ತಾರೆ. ಸೊ ಈ ರೀತಿ ತಿರುಗಿ ಬೀಳ್ತಾರೆ ಜನಗಳು. ಅದಕ್ಕೆ ಅವೆರಡು ಯೋಜನೆಗಳು ಮಾತ್ರ ತುಂಬ ಚೆನ್ನಾಗಿ ನಡ್ಕೊಂಡು ಹೋಗ್ತಾ ಇದೆ. ಬಟ್ ಈ ಗೃಹಲಕ್ಷ್ಮಿ ಯೋಜನೆ ಏನಂತಂದರೆ ಸರ್ಕಾರದಿಂದ ಹಣ ಬರಬೇಕಲ್ವ, ಸೊ ಹಾಗಾಗಿ ಇಲ್ಲ ಹಣ ಇದೆ ಇಲ್ಲ ಅಂತ ಹೇಳೋಕ್ಕಾಗಲ್ಲ. ಸೊ ಅದಕ್ಕೆ ಈ ರೀತಿ ಮಾಡ್ತಾ ಇದ್ದಾರೆ ಸರ್ಕಾರ. ಇನ್ನು ಯುವ ನಿಧಿ ನೋಡೋದಾದರೆ ಆ ಹಣ ಅಂತೂ ರಿಲೀಸ್ ಆದಾಗಿಂದನೂ ಕೂಡ ಕರೆಕ್ಟಾಗಿ ಯಾರಿಗೂ ಕೂಡ ಹಣನೇ ಬಂದಿಲ್ಲ ಅಂತ ಹೇಳ್ಬಿಟ್ಟು ತಿಳಿಸ್ತಾರೆ. ಇನ್ನು ಉಚಿತ ಅಕ್ಕಿ ಹಣ ನೋಡೋದಾದರೆ ಜನವರಿ ತಿಂಗಳು, ಫೆಬ್ರವರಿ ತಿಂಗಳು, ಇನ್ನೂ 2 ತಿಂಗಳು ಪೆಂಡಿಂಗ್ ಇದೆ. ಕೆಲವೊಂದಿಷ್ಟು ಜನರಿಗೆ ಹಿಂದಿನ ಕಂತುಗಳೆಲ್ಲ ಬಂದಿಲ್ಲ, ಬಹುಶಃ ಅದು ಬರುತ್ತೋ ಇಲ್ವೋ ಖಂಡಿತವಾಗ್ಲೂ ಗೊತ್ತಿಲ್ಲ.
ಯಾವ ಯೋಜನೆ ಏನೇ ಮಾಡಿದ್ರು ಕೂಡ ಇವಾಗ ಗೃಹಲಕ್ಷ್ಮಿ ಯೋಜನೆ 2,000 ರೂಪಾಯಿ ಕೊಡ್ತೀವಿ ಅಂತ ಹೇಳಿದ್ರಲ್ವ, ಅದನ್ನು ಅವ್ರು ಏನೇ ಮಾಡ್ಕೊಂಡ್ರು ಕೂಡ ಪರವಾಗಿಲ್ಲ. ಪ್ರತಿ ತಿಂಗಳು 2,000 ಕೊಟ್ಟರೆ ನಮ್ಮ ಮಹಿಳೆಯರಿಗೆ ನಿಜವಾಗ್ಲೂ ಖುಷಿ ಆಗುತ್ತೆ, ಸಮಾಧಾನ ಆಗ್ತಾರೆ. ಇಲ್ಲ ಅಂತಲೂ ನಿಜವಾಗ್ಲೂ ಹೋರಾಟನೂ ಮಾಡ್ತಾರೆ, ಪ್ರತಿಭಟನೆಯೂ ಮಾಡ್ತಾರೆ, ಎಲ್ಲ ಮಾಡ್ತಾರೆ. ಸೊ ಹಾಗಾಗಿ ಸರ್ಕಾರ ಆದಷ್ಟು ಬೇಗ ಹಾಕಿದರೆ ಒಳ್ಳೇದಂತಲೇ ಹೇಳ್ಬೋದು. ತುಂಬ ಜನರಿಗೆ ಜನವರಿಯಿಂದ ಬರಬೇಕಂತ ಹೇಳಿದೆ ಅಲ್ವಾ, ಜನವರಿ, ಫೆಬ್ರವರಿ, ಮಾರ್ಚ್, ಏಪ್ರಿಲ್ಲು 4 ತಿಂಗಳಾಯಿತು. ಈ ತಿಂಗಳು ಇದೇ ರೀತಿ ಮಾಡಿದ್ರೆ ಅಂದರೆ 5 ತಿಂಗಳಾಗುತ್ತೆ ಹಣ ಬಂದು. ಕೆಲವೊಂದಿಷ್ಟು ಜನರಿಗೆ 4 ತಿಂಗಳು, ಕೆಲವೊಂದಿಷ್ಟು ಜನರಿಗೆ 3 ತಿಂಗಳು, ಫೆಬ್ರವರಿ, ಮಾರ್ಚ್, ಏಪ್ರಿಲ್ 3 ತಿಂಗಳಿಂದ ಬರಬೇಕು. ನೋಡೋಣ ಅದು ಯಾವಾಗ ಕೊಡ್ತಾರೆ ಅಂತ ಹೇಳ್ಬಿಟ್ಟು. ಎಲ್ಲ ಜನಗಳ ಅಭಿಪ್ರಾಯ ಇದೇ ಬರ್ತಾ ಇರುವಂಥದ್ದು, ಸರ್ಕಾರದ ಬಳಿ ಹಣ ಇಲ್ಲ. ಸೊ ಹಾಗಾಗಿ ಸರ್ಕಾರ ಸದ್ಯಕ್ಕೆ ಈಗಲೇ ಕೊಡೋದಿಲ್ಲ ಅಂತಲೇ ತಿಳಿಸ್ತಾ ಇದ್ದಾರೆ. ಕೆಲವೊಂದಿಷ್ಟು ಯೂಟ್ಯೂಬ್ ಚಾನಲ್ಗಳಲ್ಲಿ ನೀವು ನೋಡಿರ್ತೀರಾ, ಆಲ್ರೆಡಿ ಹಣನೇ ಬಿಡುಗಡೆ ಆಗೋಗಿದೆ. 19 ಮತ್ತು 20 ಎರಡೂ ಕಂತಿನ ಹಣ ಒಟ್ಟಿಗೆ 4,000 ಜಮಾನೇ ಆಗೋಗಿದೆ. ಈ 4 ಜಿಲ್ಲೆಗಾಗಿದೆ, ಈ 10 ಜಿಲ್ಲೆಗಾಗಿದೆ, ಈ 20 ಜಿಲ್ಲೆಗಾಗಿದೆ ಅಂತ ಹೇಳ್ಬಿಟ್ಟು ತಿಳಿಸ್ತಾ ಇದ್ದಾರೆ. ಖಂಡಿತವಾಗ್ಲೂ ಅದೆಲ್ಲ ಫೇಕು, ಯಾವ ಜಿಲ್ಲೆಗೂ ಕೂಡ ಬಂದಿಲ್ಲ. 18ನೇ ಕಂತಿನ ಹಣನೇ ಇನ್ನೂ ಎಷ್ಟೋ ಜನರಿಗೆ ಬರೋದಿದೆ. 10 to 20% ಅಷ್ಟು ಫಲಾನುಭವಿಗಳಿಗೆ 18ನೇ ಕಂತಿನ ಹಣನೇ ಬರಬೇಕು. ಇನ್ನು 19ನೇ ಕಂತಿನ ಹಣನೂ ಕೂಡ ಏನೋ ಟ್ರಯಲ್ ನೋಡ್ತೀವಿ ಅಂತ ಹೇಳ್ಬಿಟ್ಟು ಕೇವಲ 1% ಅಷ್ಟು ಫಲಾನುಭವಿಗಳಿಗೆ ಹಾಕಿದ್ದೀವಿ ಅಂತ ಹೇಳ್ಬಿಟ್ಟು ತಿಳಿಸ್ತಾರೆ. ಬಟ್ ಕಮೆಂಟ್ ಮಾಡೋದು ನೋಡಿದರೆ ಒಬ್ಬರೋ ಇಬ್ಬರೋ ಕಮೆಂಟ್ ಮಾಡಿದ್ರು ಬಂದಿದೆ ಅಂತ ಹೇಳ್ಬಿಟ್ಟು. ಖಂಡಿತವಾಗ್ಲೂ ಬಂದಿದೆಯೋ ಇಲ್ವೋ ಗೊತ್ತಿಲ್ಲ, ಸುಮ್ಮನೆ ಕಮೆಂಟ್ ಮಾಡಿದಾರೋ ಅಂತ ಹೇಳ್ಬಿಟ್ಟು. ಬಟ್ ಆದರೆ ಏನೇ ಮಾಡ್ಕೊಳ್ಳಿ, ಸರ್ಕಾರ ಕರೆಕ್ಟಾಗಿ ಹಣನ ಕೊಟ್ಟರೆ ಎಲ್ಲರಿಗೂ ಖುಷಿನೇ. ಬಟ್ ಈ ರೀತಿ ಮಾಡಿದರೆ ಎಲ್ಲರಿಗೂ ಕೂಡ ಬೇಜಾರಾಗೋದು ಸಹಜನೇ. ಮತ್ತು ನೆಕ್ಸ್ಟ್ ಎಲೆಕ್ಷನ್ ಬಂದೇ ಬರುತ್ತೆ. ನೆಕ್ಸ್ಟ್ ಎಲೆಕ್ಷನಲ್ಲಿ ಅವರಿಗೇ ಗೊತ್ತಾಗುತ್ತೆ ಅವಾಗಾದ್ರೂ ಪರಿಣಾಮ ಏನು ಅಂತ ಹೇಳ್ಬಿಟ್ಟು. ಸೊ ಇದಿಷ್ಟು ಗೃಹಲಕ್ಷ್ಮಿ ಯೋಜನಾ ಹಣದ ಬಗ್ಗೆ ಆಯಿತು. ತುಂಬ ಜನ ಕಾಯ್ತಾ ಇದ್ದಾರೆ, ಯಾವಾಗ ಬರುತ್ತೆ, ಬರೋದಿಲ್ಲ ಅಂತ. ಒಂದಿಷ್ಟು ಜನ ಬರುತ್ತೆ ಅಂತ, ಒಂದಿಷ್ಟು ಜನ ತುಂಬ ಈ ರೀತಿ ಎಲ್ಲ ಹೇಳ್ತಾ ಇರ್ತಾರೆ ಜನಗಳು. ನೋಡೋಣ, ಕಾಯ್ದು ನೋಡೋಣ ಯಾವಾಗ ಬರುತ್ತೆ, ಏನಾದರೂ ಲೇಟೆಸ್ಟಾಗಿ ಅಪ್ಡೇಟ್ ಕೊಡ್ತಾರಾ ಅಂತ ಹೇಳ್ಬಿಟ್ಟು. ಬಂದರೆ ಖಂಡಿತವಾಗ್ಲೂ ಇಮಿಡಿಯೇಟಾಗಿ ತಿಳಿಸ್ಕೊಡ್ತೀನಿ. ವಿಡಿಯೋ ನೋಡಿದಂಥವ್ರು ಎಲ್ಲರಿಗೂ ಕೂಡ ತುಂಬಾ ಧನ್ಯವಾದಗಳು. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್.